ಹಾಸ್ಪಿಟ್ಲಿಗೆಲ್ಲ ಸ್ಕೂಲಲ್ಲಿ ಬಿದ್ಬಿಟ್ಟು ನಡೀತಾನೆ ಇರಲಿಲ್ಲ. ನಾವು ಎಲ್ಲ ಕಡೆನೂ ತೋರಿಸಿ ಹಾಸ್ಪಿಟ್ಲಿಲ್ಲ 50,000 ಖರ್ಚು ಮಾಡಿದ್ವಿ ಸರ್. ಈಗ 3 ದಿವಸದಿಂದ ನಾನು ದುರ್ಗಮ್ಮ ನಡೆಯಂಗಾಗಿದ್ರೆ 5,000 ಅಂಗಡಿಗೆ ಹಾಕ್ತೀನಿ, ಅಕ್ಕಿ ತಗೋಬರ್ತೀನಿ ಅಂತ ನೆನೆಸ್ಕೊಂಡು. ಯಾವ ಕೇರ್ಪಡುತ್ತೆ? ಯಾವ ಅಗ್ರ ಬಾಚಳ್ಳ ನೀನು ಬದಿತೀನಿ ಬದೀತಲ್ಲ ಸರಿ ಕೊಡಿಂದ ಹಾಕೋ ಒಂದೇ ಒಂದು ಖುಷಿಯಾಗೋ ಸಂಗತಿ ಇಷ್ಟೇ. ದುಡ್ಡು ಕಿತ್ತಂದ್ರೆ ಮಗು ಓಡಾಡ್ತಾ ಇರಲ್ಲ, ಇವ್ರ ಭಕ್ತಿ ಮಗು ಕೇತ ಕೊಡ್ತೀವ. ನೀವು ಅಳಬ್ರಲ್ಲವ ಅಲ್ಲಿ ಕರ್ಸಲ್ಲ ನಿಂಗೆ ಕೇಳಲ್ಲ. ಮಗಳಮ್ಮ ಈಗ ಸ್ವಲ್ಪ ಕಡಿಮೆ ಆಗಿದೆ. ಉತ್ತು ಮಣ್ಣು, ಹಾಲು, ಬೇವಿನ ಸೊಪ್ಪು ಹಚ್ಬೇಕು. ಉತ್ತು ಮಣ್ಣು, ಹಾಲು, ಬೇವಿನ ಸೊಪ್ಪು. ಏನ್ ಹೆಸರು? ಇನ್ನೊಂದು ತಮ್ಮ ಯಾಕೆ ಅಂದತ್ಯಾ ಇಲ್ಲಿ ನೋಡಿ. ಈ ತಂಗಿ ಒಬ್ಬಳು ನೋಡಿ, ಯಾರು ಆಡ್ಕಿ ನೋಡಿ, ಒಂದೊಂದು ಸಣ್ಣ ನಿಂತು ಮತ್ಬಿಟ್ಟಿದೆ. ಹೇಳ್ಬಿಡ್ತೀನಿ ಈಗಲೂ, ಯಾರು ನಿಮ್ಮ ಅಕ್ಕಪಕ್ಕದ ಮನೆ ಬಗ್ಗೆ ನೋಡಿ ಯಾರ ಬಗ್ಗೆ ಮಾತಾಡಬಾರ್ದು. ಇದೊಂದು ನಿಮ್ಗೆ ವಿನಂತಿ. ಯಾಕೆಂದರೆ ಈ ಹೊಸಳ್ಳಿ ಅಂತ ಹೇಳಿ, ಹೊಸಳ್ಳಿ ಅಂತ ಇಲ್ಲ, ಎಲ್ಲ ಒಂದು ಯಾವುದೋ ಊರಿಂದ ಬಂದಿದ್ದು ಹುಡುಗಿ, ಯಾವ ಊರು ಕೇಳಿಲ್ಲ. ಅವಳು ಇಲ್ಲಿಗೆ ವೇಲ್ ಹಾಕೊಂಬಂದಿದ್ದು. ನಮ್ಮ ತಂಗಿ ಹೆಂಗೆ ನೋಡೋಕೆ ಚೆನ್ನಾಗಿದ್ಲು. ಆಯ್ತು ತಂಗಿ ಚೆನ್ನಾಗಿದ್ಲು. ಅವಳು ವೇಲ್ ಹಾಕೊಂಡಿದ್ದು ರಕ್ತ ಹೋಗ್ತಿತ್ತು. ಯಾಕಮ್ಮ ಅಂತ ಕೇಳಿ ಹೇಳಲಿಲ್ಲ. ಅಷ್ಟು ಅಪ್ಪ ಅನ್ಸಂಡೆ. ಸಿಗಪ್ಪಲ್ಲ ನಾನು ಕರೆಕ್ಟಾಗಿ ಹೇಳೋದು ಆಗ ಹೇಳಿದ್ಲು ಒಂದು ಮಾತು. ಏನು ಗೊತ್ತಾ, ಗಂಡನ ಗಿತ್ಕಿಂಗೆ ರೊಕ್ಕ ಹೊಡಿತಂತೆ. ಅವಳು ಆಯ ಕೆಲಸ ಮಾಡಕ್ಕೆ ಹೋಗ್ತಾಳಂತೆ. ಓದಿಲ್ಲ ಹುಡುಗಿ, ನೋಡೋಕೆ ಚೆನ್ನಾಗವಳು ಅಷ್ಟೇ. ಹಗಲತ್ತು ಹೋದ್ರೆ ಹುಡುಗರು ರೇಗಿಸ್ತಾರಂತೆ, ರಾತ್ರಿ ಹೋದ್ರೆ ಆಂಟಿರ ನಿಮ್ಮ ಅಕ್ಕಪಕ್ಕ ಆಡ್ಕೊಂತಾರಂತೆ. ಯಾಕೆ ನಿಮ್ಮನೆ ಮಕ್ಕಳುಗಳು ನನ್ನ ಬಗ್ಗೆ ನೀವು ಆಡ್ಕೊಳಲ್ವಾ? ನಿಮ್ಮನ್ನ ಏಸಿನ ಮಕ್ಕಳು ಆಡ್ಕೊಂತಾರೆ ಹೇಳಿ? ಆಡ್ಕೊಳಲ್ವಾ? ನಿಮ್ಮನೆ ಬಗ್ಗೆ ಯಾರು ಬಗ್ಗೆ ನೋಡಲ್ವಾ? ನೀವು ಯಾಕೆ ಕಂಡ ಮನೆ ಬಗ್ಗೆ ನೋಡ್ತೀರಿ? ನೋಡಿ ಇಲ್ಲೊಂದು ಸರಿ ನೋಡಿ, ಈ ಮಗಳು ನೋಡಿ ಒಂದ್ಸರಿ ಕಾರ್ ಮಾಡ್ಕೊಂಡು ನೋಡಿ ಇಲ್ಲಿ ಓಡಾಡ್ತಾವಳೆ. ಇಲ್ಲಿಗೆ ಕಾರ್ ಮಾಡ್ಕೊಂಡು ಬಂದಿರಂತೆ. ಈಗ ಓಡಾಡ್ತಾವಳೆ. ಮತ್ತೆ ಅವಳು ಬಣ್ಣ ಆಡ್ಕೊಬೇಡಿ. ಉತ್ತು ಮಣ್ಣು, ಹಾಲು, ಬೇವಿನ ಸೊಪ್ಪು ಹಚ್ಚಿ ಬಣ್ಣ ಚೆನ್ನಾಗವಳು ನನ್ನ ಮಗಳು. ನನಗೇನೇ ಬೆಳಗಲ್ಲೇನು ಬೈಯೋದು ನೋಡ್ತೀಯ? ಬೈಯೋದಲ್ಲಿ ನೋಡ್ತೀಯ? ಚಿಕ್ಕಪ್ಪ ನೋಡಲ್ಲ? ನನ್ನ ಅಪ್ಪಾಜಿ ತರ ಅಪ್ಪಾಜಿನ ಆಗ್ಬಿಡ್ತೀನಿ. ಬಾ ಅಕ್ಕ ತಂಗಿ ಬೇಕಾದ್ರೆ ಯಾರು ಬೇಕಾದ್ರೆ ಆಸ್ತಿ ಕೇಳ್ಬೇಡಿ. ನೀರು ಬಿಡಲ್ಲ ನೀವು, ಆಸ್ತಿ ಬಿಡಲ್ಲ.